ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದರ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಧುವಾದ ಕೆಲಸ ಕಲಿಸಿದರೆ ನಾನು ಲೋಕಾಭಿಪ್ರಾಯ ತಿಳಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ತಿಳಿದುತ್ತಂದೆ. ನಿನ್ನ ಕಣ್ಮುಂದಿರುವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜದ ಪ್ರಕಾಶದಿಂದ ಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಮಹಾಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಪುರಸ್ಕಾರ ದೇವಿಯು ಆನಂದಾಶಗಳನ್ನು ಕುರಿಸಲಿ. ಯೋಗ್ಯ ವಸ್ತು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿ ಶಾಲೆಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಖಡ್ಗದಿಂದಲೇ ಅಡುಗೆ ಮನೆ ಕಾಯಿಪಲ್ಯಗಳನ್ನು ಕತ್ತರಿಸಿ ಕುಳಿತುಕೊಳ್ಳೋದಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಆದರೆ ಅದಕ್ಕೀಗ ಅನುಮತಿಯು ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ಕುಮಾರ, ಅಗ್ರಜ, ಅಭಿಮನ್ಯುವಿನ ಪ್ರಾಪ್ತಿಯನ್ನು ನಿರಾಕರಿಸಬೇಡ. ಈ ಭಾರವೇ ವೀರ ಭಾರತ ಮೇಲೆ ಜಲಸೇಚನವಾಗಿರಲಿ. ನಾನು ಸೈನ್ಯವನ್ನು ಕರೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವನು. ಅಭಿಮನ್ಯು ಹೂವನ್ನು ಬೇಸರ ಕೊಡದೆ ನಾವೆಲ್ಲರೂ ಒಳನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುತ್ತೇವೆ. ಭೀಮಸೇನ, ನಿನ್ನ ಮಾತಿನಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಯುದ್ಧ ರಂಗದಲ್ಲಿ ಕ್ಷಣಕಾಲವೂ ನೀನು ಇವನ ಕೈ ಬಿಡಬಾರದು. ಧನಂಜಯನ ಪ್ರಾಣ ಫಲಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗಿ ಬಾ. ವಿಜಯಶಾಲಿಯಾಗಿ ಇಂದಿರುವುದು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪಮಾಲೆಯಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರಲು ನನಗೆ ಭಯವಿಲ್ಲದೆ. ಅದು ಹೋಗೋಣ. ಕುಮಾರ